ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿಟ್ಕೋಬೋದು. 2ರಿಂದ 3 ತಿಂಗಳಿಗಾಗುವಷ್ಟು ಕಡಿಮೆ ಸಮಯದಲ್ಲೇ ಕೂಡ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಒಂದು 200 ಗ್ರಾಮ್ನಷ್ಟು ಧನಿಯಾನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಉರಿನ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು 5ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತಲ್ಲ, ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಒಂಥರ ಘಮ ಇರುತ್ತೆ. ನೋಡಿ ತುಂಬ ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ. ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಆಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂಚೂರ ಬಿಸಿ ಮಾಡಿಕೊಂಡು ಒಂದು 100 ಗ್ರಾಮ್ನಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 50 ಗ್ರಾಮ್ನಷ್ಟು ಕಡಲೆಬೇಳೆ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಒಂದು 2-3 ಸ್ಪೂನಷ್ಟು ಮೆಂತ್ಯ, 1-2 ಚಕ್ಕೆ, ಒಂದು 50 ಗ್ರಾಮ್ನಷ್ಟು ಸಾಸಿವೆನ ಕೂಡ ಉರಿನ ಕಡಿಮೆ ಪ್ರಮಾಣದಲ್ಲಿ ಅಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀವಲ್ಲ ಸಾಂಬಾರು ಪುಡಿ ಅಷ್ಟು ಚೆನ್ನಾಗಿರುತ್ತೆ. ಒಂದು 50 ಗ್ರಾಮ್ನಷ್ಟು ನಾನು ಇಲ್ಲಿ ಜೀರಿಗೆನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಚೆಂದ ರೋಸ್ಟ್ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ಆರಾಕ್ಬಿಡಿ. ಈಗ ಧನಿಯಾನ ಫಸ್ಟ್ ನಾವು ನೋಡಿ ಧನಿಯಾ ಮತ್ತು ಎಲ್ಲವನ್ನು ಕೂಡ ಕೋಲ್ಡ್ ಆದಮೇಲೆ ಅದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಒಂಚೂರು ಕೂಡ ತೇವಾಂಶ ಇರಬಾರ್ದು. ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸಿ ನೋಡಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಜಾರಕ್ಕೆ ಹಾಕಿ ಒಂಚೂರು ಇಂಗನ್ನು ಇವಾಗಲೇ ಸೇರಿಸ್ಕೊಳ್ಳಿ. ಪೌಡ್ರ್ ಮಾಡಿ ಇಟ್ಕೋಬೋದು ನಾವು ಮನೆಯಲ್ಲೇ. ನೋಡಿ ಇಷ್ಟು ಸಾಕು. ನೀವು ಜರಡಿ ಬೇಕಾದರೂ ಹಿಡ್ಕೊಂಡು ಮತ್ತೆ ಅದನ್ನು ಮಿಕ್ಸಿಗೆ ಹಾಕೋಬೋದು. ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬಂದಿದೆ. ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು 2ರಿಂದ 3 ತಿಂಗಳು ಯೂಸ್ ಮಾಡ್ಬೋದು. ನೋಡಿ ಇಷ್ಟ ಆಗಿದೆ. ನೀವು ಜರಡಿ ಕೂಡ ಹಿಡ್ಕೋಬೋದು, ಇಲ್ಲಾದರೆ ಕೂಡ ಹಾಗೆ ಕೂಡ ಡೈರೆಕ್ಟಾಗಿ ಕೂಡ ಹಾಕ್ಬೋದು. 2 ಜಾರಷ್ಟು ಇಲ್ಲಿ ನನಗೆ ಪೌಡ್ರ್ ಸಿಕ್ಕಿದೆ. ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಸಾಂಬಾರು ವೆಜಿಟೇಬಲ್ ರಸಮ್ ಸಾಂಬಾರಿಗೆಲ್ಲ 1 ಸ್ಪೂನ್ ಇದನ್ನು ಹಾಕಿ ಸಾಂಬಾರು ಮಾಡಿದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.